ಬದುಕುವ ಆಸೆ ಮನುಷ್ಯನನ್ನ ಎಂತಹ ಸಾಹಸಕ್ಕೂ ಪ್ರೇರೇಪಿಸುತ್ತೆ. ಆದರೆ ಸಾವು ಕಣ್ಣ ಮುಂದೆಯೇ ನಿಂತಾಗ, ಸುತ್ತಲೂ ಮೈಲಿಗಟ್ಟಲೆ ಹರಡಿರುವ ಭಯಾನಕ ಅಮೆಜಾನ್ ಕಾಡು ಅಟ್ಟಹಾಸ ಮಾಡ್ತಾ ಇರುವಾಗ, ಕೇವಲ 17 ವರ್ಷದ ಬಾಲಕಿಯೊಬ್ಬಳು ಸಾವನ್ನ ಗೆದ್ದು ಬರಲು ಸಾಧ್ಯನಾ? ಇದು ಯಾವುದೋ ಇಮ್ಯಾಜಿನೇಷನ್ ಕಥೆಯಲ್ಲ. 1971ರಲ್ಲಿ ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸಿದ ನೈಜ ಘಟನೆ. 10,000 ಅಡಿ ಎತ್ತರದಿಂದ ಹಾರುತ್ತಿದ್ದ ವಿಮಾನದಿಂದ ನೇರವಾಗಿ ಕೆಳಕ್ಕೆ ಬಿದ್ದರು 11 ದಿನಗಳ ಕಾಲ ಕಾಡಿನ ಕ್ರೂರ ಪ್ರಾಣಿಗಳ ನಡುವೆ ಏಕಾಂಗಿಯಾಗಿ ಹೋರಾಡಿ ಬಂದ ಜೂಲಿಯನ್ ಕೋಪ್ಕೆ ಅವರ ಈ ಕತೆ ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ರಹಸ್ಯ. ಇದು ಕೇವಲ ಬದುಕುಳಿದ ಕಥೆಯಲ್ಲ, ಇದು ಜ್ಞಾನ, ಧೈರ್ಯ ಮತ್ತು ಪ್ರಕೃತಿಯ ನಡುವಿನ ಅದ್ಭುತ ಸಂಘರ್ಷದ ಕತೆ. ಈ ವಿಡಿಯೋದಲ್ಲಿ ನಾವು ಆ 11 ದಿನಗಳ ಕಾಲ ಜೂಲಿಯನ್ ಪ್ರತಿಕ್ಷಣವು ಸಾವಿನೊಂದಿಗೆ ಹೇಗೆ ಹೋರಾಡಿದ್ಲು ಅನ್ನೋದನ್ನ ಹಂತ ಹಂತವಾಗಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದು ಡಿಸೆಂಬರ್ 24, 1971. ಇಡೀ ಜಗತ್ತು ಕ್ರಿಸ್ಮಸ್ ಸಂಭ್ರಮಕ್ಕೆ ಸಿದ್ಧವಾಗ್ತಾ ಇತ್ತು. ಪೆರುವಿನ ಲೀಮಾ ನಗರದಲ್ಲಿ 17 ವರ್ಷದ ಜೂಲಿಯನ್ ಕೋಪ್ಕೆ ತನ್ನ ಹೈಸ್ಕೂಲ್ ಪದವಿ ಮುಗಿಸಿ ಸಂಭ್ರಮದಲ್ಲಿದ್ಲು. ಅವಳ ತಾಯಿ ಮರಿಯಾ ಒಬ್ಬ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞ ಆಗಿದ್ಲು. ಅವರಿಬ್ಬರು ಪೆರುವಿನ ಪುಕಲ್ಪಾ ಎಂಬಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದ ತಂದೆ ಹ್ಯಾನ್ಸ್ ವಿಲ್ಹೆಲ್ಮ್ ಅವರನ್ನ ಭೇಟಿ ಮಾಡಲು ಕಾತುರದಿಂದ ಕಾಯ್ತಾ ಇದ್ರು. ಅವರು ಏರಿದ್ದು ಲ್ಯಾನ್ಸಾ ಫ್ಲೈಟ್ 508 ಈ ಫ್ಲೈಟ್ನ ಸಂಸ್ಥೆಯ ಬಗ್ಗೆ ಮೊದಲೇ ಕೆಲವು ಅಪಸ್ವರಗಳಿತ್ತು. ಆದರೂ ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ಬೇರೆ ಫ್ಲೈಟ್ ಸಿಗದೆ ಅನಿವಾರ್ಯವಾಗಿ ಇದನ್ನೇ ಏರಬೇಕಾಯಿತು. ಪ್ರಯಾಣದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ವಿಮಾನದಲ್ಲಿದ್ದ 92 ಪ್ರಯಾಣಿಕರು ಒಬ್ಬರಿಗೊಬ್ಬರು ಹರಟೆ ಹೊಡೆಯುತ್ತಾ ಕ್ರಿಸ್ಮಸ್ ಉಡುಗೊರೆಗಳ ಬಗ್ಗೆ ಮಾತನಾಡ್ತಾ ನಗ್ನಗ್ತಾ ಪ್ರಯಾಣ ಮಾಡ್ತಾ ಇದ್ರು. ಜೂಲಿಯನ್ ಕಿಟಕಿಯ ಪಕ್ಕದಲ್ಲಿ ಕುಳಿತು ಅಮೆಜಾನ್ ಕಾಡಿನ ಮೇಲಿರುವ ಅದ್ಭುತ ಮೋಡಗಳನ್ನು ನೋಡ್ತಾ ಇರ್ತಾಳೆ. ಆದರೆ ಫ್ಲೈಟ್ ಅರ್ಧ ಹಾದಿ ದಾಟುತ್ತಾ ಇದ್ದಂತೆ ವಾತಾವರಣ ತಕ್ಷಣ ಬದಲಾಯಿತು. ಪ್ರಶಾಂತವಾಗಿದ್ದ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿಬಿಡ್ತು. ಫ್ಲೈಟ್ ತೀವ್ರವಾದ ಗಾಳಿ ಮತ್ತು ಮಳೆಗೆ ಸಿಲುಕಿ ಜೋರಾಗಿ ಅಲುಗಾಡಲು ಶುರುವಾಯಿತು. ಪ್ರಯಾಣಿಕರ ಮುಖದಲ್ಲಿ ನಗುಮಾಯವಾಗಿ ಭಯ ಆವರಿಸಿತ್ತು. ಅಷ್ಟರಲ್ಲಿ ಜೂಲಿಯನ್ ಕಂಡದ್ದು ಆ ಭಯಾನಕ ದೃಶ್ಯ. ಒಂದು ದೊಡ್ಡ ಮಿಂಚು ಫ್ಲೈಟ್ನ ಬಲರೆಕ್ಕೆಗೆ ಕ್ರ್ಯಾಶ್ ಆಗಿಬಿಡ್ತು. ಫ್ಯೂಯಲ್ ಟ್ಯಾಂಕ್ ಸ್ಫೋಟಗೊಂಡು ವಿಮಾನವು ಗಾಳಿಯಲ್ಲೇ ಚೂರು ಚೂರಾಗಿ ಬಿಡ್ತು. ಜೂಲಿಯನ್ ಕೇಳಿಸಿಕೊಂಡ ಕೊನೆಯ ಶಬ್ದವೇನು ಅಂದರೆ ಜನರ ಕಿರುಚಾಟ ಮತ್ತು ಎಂಜಿನ್ನ ಆರ್ಭಟ. ನಂತರ ಜೂಲಿಯನ್ ಕಣ್ಣು ಬಿಟ್ಟಾಗ ಅವಳು ವಿಮಾನದೊಳಗೆ ಇರಲಿಲ್ಲ. ಅವಳು ತನ್ನ ಸೀಟಿಗೆ ಬೆಲ್ಟ್ನಿಂದ ಕಟ್ಟಿದ್ದ ಸ್ಥಿತಿಯಲ್ಲೇ 10,000 ಅಡಿ ಎತ್ತರದಿಂದ ನೇರವಾಗಿ ಅಮೆಜಾನ್ ಕಾಡಿನ ಒಳಗೆ ಬಿದ್ದಿರ್ತಾಳೆ. ಸಾಮಾನ್ಯವಾಗಿ ಇಷ್ಟು ಎತ್ತರದಿಂದ ಬಿದ್ದ ಮನುಷ್ಯ ಭೂಮಿಗೆ ಟಚ್ ಆಗೋ ಮುಂಚೆನೆ ಗಾಳಿಯ ಪ್ರೆಷರ್ಗೆ ಸತ್ತು ಹೋಗಿರ್ತಾನೆ. ಅಂತಹದ್ರಲ್ಲಿ ಜೂಲಿಯನ್ ಪಾಲಿಗೆ ಪ್ರಕೃತಿ ಮಾತ್ರ ಒಂದು ರಕ್ಷಾ ಕವಚವಾಗಿ ನಿಂತಿತ್ತು. ಅವಳು ಬಿದ್ದ ಜಾಗವು ದಟ್ಟವಾದ ಮರಗಳಿಂದ ಕೂಡಿತ್ತು. ಅವಳು ಬಿದ್ದ ಮಾರನೇ ದಿನ ಅಂದರೆ ಕ್ರಿಸ್ಮಸ್ ದಿನ ಬೆಳಿಗ್ಗೆ ಎಚ್ಚರವಾದಾಗ ಅವಳಿಗೆ ತನ್ನ ಸುತ್ತಲೂ ಏನಾಗ್ತಾ ಇದೆ ಅನ್ನೋದು ಅರ್ಥವಾಗೋದಿಲ್ಲ. ಅವಳ ಕಾಲರ್ ಬೋನ್ ಮುರಿದಿತ್ತು, ಕಾಲಿನಲ್ಲಿ ಆಳವಾದ ಗಾಯವಾಗಿತ್ತು ಮತ್ತು ಕಣ್ಣಿನ ದೃಷ್ಟಿ ಮಸುಕಾಗಿತ್ತು. ಇಲ್ಲಿ ಜೂಲಿಯನ್ ಬದುಕಲು ಕಾರಣವಾಗಿದ್ದು ಅವಳ ತಂದೆ ತಾಯಿ ನೀಡಿದ ಅದ್ಭುತ ಶಿಕ್ಷಣ. ಜೂಲಿಯನ್ ಅವರ ತಂದೆ ತಾಯಿ ಪ್ರಸಿದ್ಧ ಪ್ರಾಣಿಶಾಸ್ತ್ರಜ್ಞರಾಗಿದ್ದರು ಮತ್ತು ಅವರ ಕುಟುಂಬ ಅಮೆಜಾನ್ ಕಾಡಿನಲ್ಲೇ ಒಂದು ಸಂಶೋಧನಾ ಕೇಂದ್ರವನ್ನು ನಡೆಸ್ತಾ ಇದ್ರು. ಹೀಗಾಗಿ ಜೂಲಿಯನ್ ತನ್ನ ಬಾಲ್ಯದ ಹೆಚ್ಚಿನ ಸಮಯವನ್ನ ಅಮೆಜಾನ್ ಕಾಡಿನಲ್ಲೇ ಕಳೆದಿದ್ಲು. ಕಾಡಿನಲ್ಲಿ ಹಾವಿನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು, ಯಾವ ಹಣ್ಣು ತಿನ್ನಬೇಕು ಮತ್ತು ನೀರಿನ ಹರಿವನ್ನ ಹೇಗೆ ಗುರುತಿಸಬೇಕು ಅನ್ನೋದು ಅವಳಿಗೆ ಕಂಠಪಾಠವಾಗಿತ್ತು. ಆದರೆ ಆ ಕ್ಷಣದಲ್ಲಿ ಅವಳ ಬಳಿ ಇದ್ದಿದ್ದು ಕೇವಲ ಒಂದು ಸಣ್ಣ ಮಿಠಾಯಿಗಳ ಪ್ಯಾಕೆಟ್ ಮಾತ್ರ. ಹಸಿವು ಮತ್ತು ನೋವಿನ ನಡುವೆಯೂ ಅವಳು ಧೈರ್ಯವಾಗೇ ಇರ್ತಾಳೆ. ಅವಳಿಗೆ ಅಷ್ಟರಲ್ಲೇ ಗೊತ್ತಾಗಿತ್ತು ಅಮೆಜಾನ್ ಕಾಡಿನಲ್ಲಿ ದಾರಿ ತಪ್ಪಿದ್ರೆ ಮೊದಲು ಹುಡುಕಬೇಕಾಗಿದ್ದು ನೀರನ್ನ ಅಂತ. ಅವಳು ಸಣ್ಣದೊಂದು ನೀರಿನ ತೊರೆಯನ್ನ ಪತ್ತೆ ಹಚ್ಚುತ್ತಾಳೆ. ಆ ಸಣ್ಣ ತೊರೆಯನ್ನ ಫಾಲೋ ಮಾಡಿಕೊಂಡು ಹೋದರೆ ಅದು ದೊಡ್ಡ ನದಿಯನ್ನ ಸೇರುತ್ತೆ. ಆ ದೊಡ್ಡ ನದಿಯನ್ನ ಫಾಲೋ ಮಾಡಿದ್ರೆ ಅದು ಮನುಷ್ಯರ ವಸತಿ ಇರುವ ಜಾಗಕ್ಕೆ ಕರೆದೊಯ್ಯುತ್ತೆ ಅನ್ನೋ ತಂದೆಯ ಮಾತು ಅವಳಿಗೆ ನೆನಪಾಗುತ್ತೆ. ಆ 11 ದಿನಗಳು ಜೂಲಿಯನ್ ಪಾಲಿಗೆ ನರಕಕ್ಕಿಂತ ಕಡಿಮೆಯಾಗಿರಲಿಲ್ಲ. ಅಮೆಜಾನ್ ಕಾಡಿನಲ್ಲಿ ಹಗಲು ಹೊತ್ತು ಮೈ ಸುಡುವ ಬಿಸಿಲು ಮತ್ತು ಮಧ್ಯಾಹ್ನದ ನಂತರ ವಿಪರೀತ ಮಳೆ. ದಾರಿಯುದ್ದಕ್ಕೂ ಅವಳಿಗೆ ಅನೇಕ ಪ್ರಾಣಾಪಾಯಗಳು ಎದುರಾದವು. ಅವಳಿಗೆ ನಿಜವಾದ ಶಿಕ್ಷೆ ಶುರುವಾಗಿದ್ದು ಅವಳ ಕಾಲಿನ ಗಾಯದಿಂದ. ಆಳವಾದ ಗಾಯಕ್ಕೆ ನೊಣಗಳು ಮುತ್ತಿಕೊಂಡಿದ್ವು. ಗಾಯದೊಳಗೆ ನೊಣಗಳು ಮೊಟ್ಟೆ ಇಟ್ಟಿದ್ರಿಂದ ಮತ್ತು ಅದರಿಂದ ಹೊರಬಂದ ಹುಳಗಳು ಅವಳ ಮಾಂಸವನ್ನ ಜೀವಂತವಾಗಿ ತಿನ್ನಲು ಶುರು ಮಾಡಿದ್ವು. ಆ ನೋವು ಅವಳನ್ನ ನರಳುವಂತೆ ಮಾಡ್ತಾ ಇತ್ತು. ಆದರೂ ಅವಳು ನಡೆಯುವುದನ್ನು ಮಾತ್ರ ನಿಲ್ಲಿಸಿರಲಿಲ್ಲ.
ದಾರಿಯಲ್ಲಿ ಅವಳಿಗೆ ಫ್ಲೈಟ್ನ ಕೆಲವು ಅವಶೇಷಗಳು ಕಾಣುತ್ತೆ, ಕೆಲವು ಮೃತದೇಹಗಳು ಕೂಡ ಕಾಣುತ್ತೆ. ತನ್ನ ತಾಯಿ ಎಲ್ಲಿಯಾದರೂ ಸಿಗ್ತಾಳ ಅಂತ ಅವಳು ಹುಡುಕ್ತಾಳೆ. ಆದರೆ ಅಮ್ಮನ ಸುಳಿವು ಮಾತ್ರ ಎಲ್ಲೂ ಇರಲಿಲ್ಲ. ಅದಾದ 8ನೇ ದಿನದ ಹೊತ್ತಿಗೆ ಅವಳ ಮಿಠಾಯಿ ಪ್ಯಾಕೆಟ್ ಖಾಲಿಯಾಗಿತ್ತು. ಅವಳು ಕೇವಲ ನೀರು ಕುಡಿಯುತ್ತಾ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಒಂದು ಹುಳದ ರೀತಿ ತೆವಳಲು ಶುರು ಮಾಡಿದ್ಲು. ಆ ದಟ್ಟ ಕಾಡಿನಲ್ಲಿ ಏಕಾಂಗಿಯಾಗಿ ಕತ್ತಲೆಯಲ್ಲಿ ಕಾಡು ಪ್ರಾಣಿಗಳ ಆರ್ಭಟದ ನಡುವೆ ಅವಳು ಕಳೆದ ಪ್ರತಿ ರಾತ್ರಿಯೂ ಅವಳ ಧೈರ್ಯಕ್ಕೆ ಸಾಕ್ಷಿಯಾಗಿತ್ತು. ಇನ್ನು 9ನೇ ದಿನ ಅವಳಿಗೆ ನದಿಯ ದಡದಲ್ಲಿ ಒಂದು ಸಣ್ಣ ಮೋಟಾರ್ ಬೋಟ್ ಇರೋದು ಕಾಣುತ್ತೆ. ಆಗ ಅವಳಿಗೆ ತನ್ನ ಕಣ್ಣನ್ನೇ ನಂಬಲಾಗಿರಲಿಲ್ಲ. ಇದು ಭ್ರಮೆಯಾಗಿರಬಹುದು ಅಂತ ಅಂದುಕೊಳ್ತಾಳೆ. ಹತ್ತಿರ ಹೋಗಿ ಮುಟ್ಟಿ ನೋಡಿದಾಗ ಅದು ನಿಜವಾದ ದೋಣಿಯೇ ಆಗಿತ್ತು. ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲು ಕೂಡ ಇತ್ತು. ಆ ಗುಡಿಸಲಿನಲ್ಲಿ ಮರ ಕಡಿಯುವವರು ಬಳಸುವ 1 ಲೀಟರ್ ಗ್ಯಾಸೋಲಿನ್ ಇತ್ತು. ಜೂಲಿಯನ್ ತಕ್ಷಣ ಒಂದು ಕೆಲಸ ಮಾಡ್ತಾಳೆ. ಅವಳ ಕಾಲಿನ ಗಾಯದಲ್ಲಿ 100 ಹುಳುಗಳು ರಂಧ್ರ ಮಾಡಿಕೊಂಡು ಒಳಗೆ ಹೋಗಿತ್ತು. ಆಗ ಅವಳಿಗೆ ನೆನಪಾಗುತ್ತೆ, ಅವಳ ತಂದೆ ಒಮ್ಮೆ ನಾಯಿಯ ಗಾಯಕ್ಕೆ ಗ್ಯಾಸೋಲಿನ್ ಸುರಿದು ಹುಳುಗಳನ್ನು ತೆಗೆದಿದ್ರು ಅಂತ. ಆಗ ಅವಳು ಧೈರ್ಯ ಮಾಡಿ ಅದೇ ಗ್ಯಾಸೋಲಿನ್ ಅನ್ನ ಗಾಯದ ಮೇಲೆ ಸುರಿದುಕೊಳ್ತಾಳೆ. ಆ ಕ್ಷಣದಲ್ಲಿ ಉಂಟಾದ ನೋವಿಗೆ ಅವಳು ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಅಷ್ಟೊತ್ತಿಗಾಗಲೇ ಆ ಗ್ಯಾಸೋಲಿನ್ನ ಪ್ರಭಾವದಿಂದ ಸುಮಾರು 35ಕ್ಕೂ ಹೆಚ್ಚು ದಪ್ಪ ಹುಳುಗಳು ಗಾಯದಿಂದ ಹೊರಬಂದಿತ್ತು. ಇನ್ನು 10ನೇ ದಿನ ಸಂಜೆ ಕಾಡಿನ ಕೆಲಸಗಾರರಾದ 3 ವ್ಯಕ್ತಿಗಳು ಆ ಗುಡಿಸಲಿಗೆ ಬರ್ತಾರೆ. ಅಲ್ಲಿ ರಕ್ತಸಿಕ್ತ ಸ್ಥಿತಿಯಲ್ಲಿ ಬಿದ್ದಿದ್ದ ಬಿಳಿ ಹುಡುಗಿಯನ್ನ ಕಂಡು ಅವರು ಅರಣ್ಯ ದೇವತೆ ಎಂದು ಭಾವಿಸಿ ಮೊದಲು ಗಾಬರಿಯಾಗಿ ಬಿಡ್ತಾರೆ. ಜೂಲಿಯನ್ ಅವರಿಗೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಅವಳ ಕಥೆಯನ್ನು ವಿವರಿಸ್ತಾಳೆ. ಅವರು ಅವಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಆಹಾರ ಕೊಟ್ಟು ಮಾರನೇ ದಿನ ಅವರು ಅವಳನ್ನ ಅದೇ ದೋಣಿಯ ಮೂಲಕ ಹತ್ತಿರದ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಅವಳನ್ನ ವಿಮಾನದ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಯಿತು. 11 ದಿನಗಳ ನಂತರ ಜೂಲಿಯನ್ ತನ್ನ ತಂದೆಯನ್ನ ಭೇಟಿಯಾಗ್ತಾಳೆ. ಆ ದೃಶ್ಯ ಇಡೀ ಜಗತ್ತನ್ನೇ ಭಾವುಕಗೊಳಿಸಿತ್ತು. ನಂತರ ನಡೆದ ಶೋಧ ಕಾರ್ಯದಲ್ಲಿ ಜೂಲಿಯನ್ ತಾಯಿ ಮರಿಯಾ ಅವರು ಅಪಘಾತದ ನಂತರ ಕೆಲವು ದಿನ ಬದುಕಿದ್ರು. ಆದರೆ ಯಾರ ಹೆಲ್ಪ್ ಸಿಗದೆ ಇರೋದ್ರಿಂದ ಕಾಡಿನಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಜೂಲಿಯನ್ಗೆ ಗೊತ್ತಾಗುತ್ತೆ. ಇಲ್ಲಿ ಜೂಲಿಯನ್ ಕೋಪ್ಕೆ ಅವರ ಈ ಕತೆ ನಮಗೆ ಕಲಿಸುವ ಪಾಠವೇನು ಅಂದರೆ, ಜೀವನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಯೇ ಬರಲಿ, ಧೈರ್ಯ ಮತ್ತು ಜ್ಞಾನವಿದ್ರೆ ಸಾವನ್ನು ಸೋಲಿಸಬಹುದು. ಇಂದು ಜೂಲಿಯನ್ ಅವರು ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾಗಿದ್ದಾರೆ ಮತ್ತು ಅದೇ ಅಮೆಜಾನ್ ಕಾಡುಗಳ ಸಂರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಫ್ರೆಂಡ್ಸ್, ಈ ಸಾಹಸಗಾಥೆ ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.